ಸೇವಾಲಾಲ್ ಅವರ ಭಾವಚಿತ್ರ ಹರಿದು ಅಗೌರವ ತೋರಿದ ಕಿಡಿಗೇಡಿಗಳಿಗೆ ಕಠಿಣ ಶಿಕ್ಷೆ ನೀಡಿ ಯಮನೂರ್ ಕಟ್ಟಿಮನಿ. ಕೊಪ್ಪಳ ಜಿಲ್ಲೆಯ ಕುಕನೂರು ಪಟ್ಟಣದ ಕಕ್ಕಿಹಳ್ಳಿ ಹತ್ತಿರ ಗುದ್ನೆಪ್ಪಾಜ್ಜನ ಮಠದಲ್ಲಿ ಗಾಂಧಿ ಕಂಪನಿ ಮುಂದೆ ಇರುವ ವೃತ್ತದ ಶ್ರೀ ಸೇವಾಲಾಲ್ ಅವರ ಭಾವಚಿತ್ರವನ್ನು ಯಾರೋ ದುಷ್ಕರ್ಮಿಗಳು ರವಿವಾರ ರಾತ್ರಿ ವೇಳೆಯಲ್ಲಿ ಹರಿದು ಅವಮಾನಿಸಿದ ಕೃತ್ಯವೆಸಗಿದ್ದಾರೆ ಎಂದು ಬಂಜಾರ ಸಮಾಜದ ಯಮನೂರಪ್ಪ ಕಟ್ಟಿಮನಿ ಮಾತನಾಡಿದರು. ಶ್ರೀ ಸಂತ ಸೇವಾಲಾಲ್ ಅವರು ಮಹಾನ್ ದಾರ್ಶನಿಕ ವ್ಯಕ್ತಿಯಾಗಿದ್ದು ಅಂತಹ ಮಹಾನ್ ಯೋಗಿ ಪುರುಷನ ಭಾವಚಿತ್ರವನ್ನು ಹರಿದ ದುಷ್ಕರ್ಮಿಗಳನ್ನು ಪತ್ತೆ ಹಚ್ಚುವಲ್ಲಿ ಯಲಬುರ್ಗಾ ವೃತ್ತದ ಸಿಪಿಐ ಮೌನೇಶ್ವರ ಪಾಟೀಲ್ ಮತ್ತು ಕುಕನೂರು ಪೊಲೀಸ್ ಠಾಣೆಯ ಪಿಎಸ್ಐಟಿ ಗುರುರಾಜ್ ಸಿಬ್ಬಂದಿ ವರ್ಗದವರು ಸ್ಥಳಕ್ಕೆ ಧಾವಿಸಿ ಪ್ರಕರಣವನ್ನು ದಾಖಲಿಸಿಕೊಂಡು ಪತ್ತೆ ಹಚ್ಚುವುದಾಗಿ ತಿಳಿಸಿದ್ದಾರೆ. ಗೋರ್ ಸೇನಾ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸುರೇಶ ಬಳುಟಗಿ ಅವರು ಮಾತನಾಡಿ, ಇಂತಹ ನೀಚ ಕೃತ್ಯ ಸಮಾಜದವರು ಎಂದು ಸಹಿಸುವುದಿಲ್ಲ. ಆದಷ್ಟು ಬೇಗನೆ ಇಂತಹ ಅಗೌರವ ಕೆಲಸ ಮಾಡಿದ ದುಷ್ಕರ್ಮಿಗಳನ್ನು ಪತ್ತೆಹಚ್ಚಿ ಅವರಿಗೆ ಕಾನೂನು ಚೌಕಟ್ಟಿನಲ್ಲಿ ಕಠಿಣ ಶಿಕ್ಷೆ ನೀಡಬೇಕು ಎಂದು ಬಂಜಾರ ಸಮಾಜದ ಮನವಿಯಾಗಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಸಮಾಜದ ಮುಖಂಡರಾದ ಮೇಘರಾಜ್ ಬಳಗೇರಿ, ಬಸವರಾಜ ನಾಯ್ಕ್, ಜೀತು ನಾಯ್ಕ್, ಹಂಪಣ್ಣ ಕಟ್ಟಿಮನಿ, ಚೇತನ್, ಯಮನೂರಪ್ಪ ಕಟ್ಟಿಮನಿ, ಯಲ್ಲಪ್ಪ ಕಾರಭಾರಿ, ಯಮನೂರಪ್ಪ ಭಾನಾಪುರ್, ಪರಸಪ್ಪ ಕಾರಭಾರಿ, ತುಕಾರಂ ಹೊನ್ನುಂಚಿ, ಸೋಮಪ್ಪ ಚಿಕೇನಕೊಪ್ಪ, ಕಳಕೇಶ್ ನಾಯ್ಕ್, ಶ್ರೀಕಾಂತ್ ಕಟ್ಟಿಮನಿ, ರಾಘವೇಂದ್ರ ಬಳಗೇರಿ, ಪ್ರಕಾಶ್ ಬಳಗೇರಿ, ಹೋಬಣ್ಣ ಚವ್ಹಾಣ, ಬಸವರೆಡ್ಡೆಪ್ಪ ಬಳಗೇರಿ, ಹನುಮಂತಪ್ಪ ಚವ್ಹಾಣ, ಕಲ್ಲಪ್ಪ ಕಟ್ಟಿಮನಿ, ತಿರುಪತಿ ಕಟ್ಟಿಮನಿ, ಕುಮಾರ್ ಬಳಗೇರಿ ಸೇರಿದಂತೆ ಬಂಜಾರ ಸಮಾಜದ ಗುರು ಹಿರಿಯರು, ಗ್ರಾಮಸ್ಥರು, ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಇತರರು ಇದ್ದರು. ವರದಿ ಚೆನ್ನಯ್ಯ, ಹಿರೇಮಠ, ಕುಕನೂರು. ತಪಸ್ವಿ ಶ್ರೀ ಸೇವಾಲಾಲ್ ಮಹಾರಾಜರ ಒಂದು ಭಾವಚಿತ್ರಕ್ಕೆ ನಿನ್ನೆ ರಾತ್ರಿ ವೇಳೆಯಲ್ಲಿ ಯಾರೋ ದುಷ್ಕರ್ಮಿಗಳು ಆ ಭಾವಚಿತ್ರವನ್ನು ಚಿತ್ರಗೊಳಿಸಿ ಸೇವಾಲಾಲ್ ಮಹಾರಾಜರಿಗೆ ಅಪಮಾನ ಮಾಡಿರುವಂಥದ್ದು. ಇದನ್ನು ತೀವ್ರವಾಗಿ ನಮ್ಮ ಸಮಾಜದ ಎಲ್ಲ ಮುಖಂಡರು ಇದನ್ನು ನಾವು ಖಂಡಿಸ್ತೇವೆ. ಇದರ ಬಗ್ಗೆ ಈಗಾಗಲೇ ಮಾನ್ಯ ವೃತ್ತ ನಿರೀಕ್ಷಕರು ಸಿಪಿಐ ಸಾಹೇಬರು ಪಾಟೀಲ್ ಅವರು ಕೂಡ ಇವತ್ತು ಸ್ಥಳಕ್ಕೆ ಆಗಮಿಸಿ ನಮಗೆ ನ್ಯಾಯ ಸಿಗುವಂಥ ಭರವಸೆಯನ್ನು ಅವರು ಕೊಟ್ಟು ಹೋಗಿದ್ದಾರೆ. ನಾವು ಮತ್ತೊಮ್ಮೆ ಅವರನ್ನು ಈ ಮೂಲಕ ಒತ್ತಾಯವನ್ನು ಮಾಡ್ತೇವೆ. ಈ ಕೃತ್ಯದಲ್ಲಿ ಭಾಗಿಯಾಗಿರುವಂತಹ ದುಷ್ಕರ್ಮಿಗಳು ಯಾರಿದ್ದಾರೆ, ಅದರ ಹಿಂದೆ ಯಾರ್ಯಾರ ಕೈವಾಡ ಇದೆ, ಅವರನ್ನ ಈ ತಕ್ಷಣದಿಂದ ಪತ್ತೆ ಹಚ್ಚಿ ಅವರನ್ನು ಬಂಧಿಸಿ ನಮಗೆ ಸೂಕ್ತವಾದಂತಹ ನ್ಯಾಯವನ್ನು ಕೊಡಿಸಬೇಕು ಅಂತ ಹೇಳಿ ನಾವು ಈ ಮೂಲಕ ಅವರಿಗೆ ಒತ್ತಾಯವನ್ನು ಮಾಡುತ್ತೇವೆ.